ಎಲ್ಲರಿಗೂ ನಮಸ್ತೆ. ದುರ್ಗಾ ಬಿಸು ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಸೋಮವಾರದ ಲಾಗ್. ವಾರ ಆಗಿರೋದ್ರಿಂದ ಬಾಗಿಲು ತೊಳೆದು ರಂಗೋಲಿ ಹಾಕ್ಕೊಂಡೆ. ಅದೇ ರೀತಿ ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಹೊಸ್ಲಿಗೂ ಕೂಡ ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಎಲ್ಲ ಕೆಲಸ ಎಲ್ಲ ಆದಮೇಲೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಸಿಂಪಲ್ಲಾಗಿ ವಾರ ಕೂಡ ಮಾಡಿಕೊಂಡೆ. ಈಗಂತೂ ಮಾವಿನ ಹಣ್ಣು ಎಲ್ಲೆಲ್ಲೂ ಜಾಸ್ತಿ ಸಿಗ್ತಾಯಿದೆ. ರೇಟ್ ಕೂಡ ಕಡಿಮೆ ಇದೆ ಅಂತ ಮಾವಿನ ಹಣ್ಣು ಕೀಳೋರೇ ಇಲ್ಲ. ಹಾಗಾಗಿ ನಮಗೆ ಪೂಜೆ ದಿನ ಎಲ್ಲ ಮಾವಿನ ಹಣ್ಣನ್ನು ಫೋಟೋ ಹತ್ರ ಇಡ್ತೀನಿ ನಾನು. ನಮ್ಮ ಗಿಡದ್ದೇ ಮಳ್ಳೆ ಹೂವು ಸಿಕ್ತಿತ್ತಲ್ಲ, ಅದನ್ನೆಲ್ಲನೂ ಒಂದು ವಾರದಿಂದ ಕೊಯ್ದು ಹಾಗೆ ಇಟ್ಟಿದ್ದೆ. ವಾರನೇ ಮಾಡಿರಲಿಲ್ಲ. ಸೊ ಬೇಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಬೇಗ ವಾರ ಮಾಡೋಣ ಅಂತ ಅಂದ್ಕೊಂಡು ವಾರ ಕೂಡ ಮಾಡಿಕೊಂಡೆ. ಇವತ್ತಿನ ಟಿಫನ್ಗೆ ವಾಂಗಿಬಾತ್ ಗೊಜ್ಜು ಮಾಡ್ಕೊಂಡಿದ್ದೆ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಅದೇನೆ, ಟಿಫನ್ಗೂ ಅದೇನೆ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಟೊಮೊಟೊ ಸಾರು ಮಾಡ್ಕೊಂಡಿದ್ದೆ. ನಮ್ಮಮ್ಮ ಊರಿಂದ ಸ್ವಲ್ಪ ಬದನೆಕಾಯಿನೆಲ್ಲ ಕೊಟ್ಟು ಕಳಿಸಿದ್ರು. ಅದರಲ್ಲಿ ಎಳೆ ಬದನೆಕಾಯಿನೆಲ್ಲ ಹಾಕ್ಬಿಟ್ಟು ವಾಂಗಿಬಾತ್ ಮಾಡಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ನಮ್ಮನೇಲಿ ಮಕ್ಳಿಗಂತೂ ವಾಂಗಿಬಾತ್ ಅಂದರೆ ತುಂಬಾ ಇಷ್ಟ. ಚಿತ್ರಾನ್ನಕ್ಕಿಂತ ವಾಂಗಿಬಾತ್ ಅಂದರೆ ಚೆನ್ನಾಗಿ ಇಷ್ಟಪಡ್ತಾರೆ. ಹಾಗೆ ನಮ್ಮ ಗಿಡದ ಮೊದಲನೇ ಮಳ್ಳೆ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ರೀತಿ ಫಸ್ಟ್ ಟೈಮ್ ಬಿಟ್ಟಿತ್ತು ಹೂವು. ತುಂಬಾ ಖುಷಿ ಆಯಿತು ನನಗಂತೂ. ಇದು ಸ್ವಲ್ಪ ಜಾಸ್ತಿ ಆಗುತ್ತೆ. ದಿನ ಕಳೆದಂಗೆ ಹೂವು ಜಾಸ್ತಿ ಸಿಗೋಕ್ಕೆ ಶುರುವಾಗುತ್ತೆ. ಒಂದು ಮಾರು, ಆಮೇಲೆ 1 ಮೊಳ 2 ಮೊಳ ಈ ಥರ ಸಿಗುತ್ತೆ. ಫಸ್ಟು ಸ್ಟಾರ್ಟಿಂಗಲ್ಲೇ ನನಗೆ ಇಷ್ಟು ಹೂವು ಸಿಕ್ಕಿದೆ. ನೆಕ್ಸ್ಟ್ ಈಗ ನಮ್ಮೂರಲ್ಲಂತೂ ಮಾವಿನ ಹಣ್ಣಂತೂ ಕೇಳೋರೇ ಗತಿ ಇಲ್ಲ. ಮರದಲ್ಲಂತೂ ಹಣ್ಣಾಗಿ ಸುರಿತಾ ಇದೆ. ಅಷ್ಟೊಂದು ಮಾವಿನ ಹಣ್ಣಿದೆ. ಇದು ಸೇಂದೂರ ಮಾವಿನ ಹಣ್ಣು. ಇಷ್ಟು ಚೆನ್ನಾಗಿ ಕಲರ್ ಆಗಿರೋ ಮಾವಿನ ಹಣ್ಣು ನಾನು ಇದೇ ಫಸ್ಟ್ ಟೈಮ್ ನೋಡಿತ್ತು. ಆಂಟಿ ಅವರು ಕಿತ್ಕೊಂಡ್ಬಂದಿದ್ರು. ನಮ್ಮ ಯಜಮಾನ್ರವ್ರ ಅಕ್ಕ ಬಂದಿದ್ದರು. ಅವರು ಊರಿಗೆ ತೊಗೊಂಡೋಗೋಣ ಅಂತ ಬರಬೇಕಾದ್ರೆ ರೋಡಲ್ಲಿ ಕಿತ್ಕೊಂಡ್ಬಂದಿದ್ರು. ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ಬರೀ ಮಾವಿನ ತೋಪೆ ಜಾಸ್ತಿ ಇರೋದು. ನಮ್ಮ ಕಡೆ ಮಾವಿನ ಹಣ್ಣಂತೂ ಡೈಲಿ ಕಿತ್ಕೊಂಡ್ಬರ್ತೀವಿ. ಡೈಲಿ ಒಂದೊಂದು ಕವರ್ ಕಿತ್ಕೊಂಡ್ಬಂದು ಇಟ್ಕೊಡ್ತೀವಿ ಮನೇಲಿ ತಿನ್ನೋದಕ್ಕೆ. ನೆಕ್ಸ್ಟ್ ಈಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಬಟ್ಟೆ ಬುಕ್ಸು ಕಲೆಕ್ಷನ್ನು ಇದೇ ಆಯಿತು ವಾರದಿಂದ. ಸೊ ನನ್ನ ಮಗ ದೊಡ್ಡವನಿಗೆ ಸ್ವಲ್ಪ ಪ್ಯಾಂಟ್ ಹೊಲ್ಕೊಟ್ಟಿದ್ದಾರೆ. ಅಳತೆ ತೊಗೊಂಡು ಪ್ಯಾಂಟು ಮತ್ತು ಶರ್ಟು. ಇದು ವಾರದಲ್ಲಿ 4 ದಿನ ಇರುತ್ತೆ ಯೂನಿಫಾರ್ಮ್. ಇದು ಟೈ ಎಲ್ಲನೂ, ಸಾಕ್ಸು, ಟೈ ಬರಲ್ಲ, ಬೆಲ್ಟ್ ಬರುತ್ತೆ ಮತ್ತು ಸಾಕ್ಸು. ಇದು ಶನಿವಾರ ವೈಟ್ ಶರ್ಟು ಮತ್ತು ಟೀ ಶರ್ಟು. ಇದು ಬ್ಲೂ ಶರ್ಟು ಬುಧವಾರ ಹಾಕ್ಕೊಂಡು ಹೋಗ್ತಾರೆ. ಪ್ಯಾಂಟ್ ಒಂದೇ ಇರುತ್ತೆ ಟೀ ಶರ್ಟ್ಗೆ. ನೆಕ್ಸ್ಟ್ ಇದು ಚಿಕ್ಕವನಿಗೆ, ಅವನಿಗೂ ಕೂಡ ಸೇಮು. ನೋಡಿ, ವಾರದಲ್ಲಿ 4 ದಿನ 2 ಜೊತೆ ಇದೆ ಯೂನಿಫಾರ್ಮೇನೆ. ವಾರದಲ್ಲಿ 4 ದಿನ ಯೂನಿಫಾರ್ಮು. ಬುಧವಾರ ರೆಡ್ ಟೀ ಶರ್ಟು ಮತ್ತು ಬ್ಲೂ ಪ್ಯಾಂಟ್ ಇರುತ್ತೆ. ಆ ಬಟ್ಟೆಗಳಂತೂ ತುಂಬ ಚೆನ್ನಾಗಿ ಕ್ವಾಲಿಟಿಯಾಗಿ ತುಂಬಾ ಚೆನ್ನಾಗಿದೆ. ನೋಡ್ತಿರ್ಬೋದು ನೀವು. ಟೀ ಶರ್ಟು ಅಷ್ಟೇ, ಹಾಗೆ ಯೂನಿಫಾರ್ಮು ಅಷ್ಟೇ ತುಂಬಾ ಚೆನ್ನಾಗಿದೆ. ಎಲ್ಲ ಸ್ಕೂಲಿಂದನೇ ಎಲ್ಲ ಸ್ಟಿಚ್ ಮಾಡಿ ಕಳಿಸಿರ್ತಾರೆ. ನಾವು ಅದು ಸೈಜ್ ನೋಡಿ ತೊಗೊಂಬರ್ಬೇಕಷ್ಟೇ. ಮಕ್ಕಳಿಗೆ ಶರ್ಟು ಎಲ್ಲ ಪ್ಯಾಂಟೆಲ್ಲ ಹಾಕಿ ಆಗುತ್ತಾ ಇಲ್ವಾ ಅಂತ ನೋಡಿ ತರಬೇಕು. ಈಗ ಸ್ಕೂಲ್ ಚೇಂಜ್ ಮಾಡಿದ್ದೀವಲ್ಲ, ಆದ್ದರಿಂದ ಸ್ವಲ್ಪ ಬೇರೆ ಯೂನಿಫಾರ್ಮು. ಫಸ್ಟೆಲ್ಲ ಯೂನಿಫಾರ್ಮು 7 ವರ್ಷದಿಂದ ಒಂದೇ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತಾಯಿದ್ರು. ಈಗ ಸ್ವಲ್ಪ ಚೇಂಜ್ ಇರೋದ್ರಿಂದ ಇಷ್ಟು ಬಟ್ಟೆದಾದರೆ ನೆಕ್ಸ್ಟು ಬುಕ್ಸು. ಇಬ್ರಿಗೂ ಬೇರೆ ಬೇರೆ ಬುಕ್ಸು. 7th ಸ್ಟ್ಯಾಂಡರ್ಡ್ಗೆ ಮತ್ತು 3ನೇ ಕ್ಲಾಸ್ಗೆ ಎರಡಕ್ಕೂ ಕೂಡ ಬೇರೆ ಬೇರೆ ಬುಕ್ಸ್ ಕೊಟ್ಟಿದ್ದಾರೆ. ಬೇರೆ ಬೇರೆ ಬುಕ್ಸೇ ಬರುತ್ತೆ. ಸ್ವಲ್ಪ ಅಷ್ಟೇ ನಾನು ಇದು ಬೈಂಡೆಲ್ಲ ಹಾಕಿರೋದು. ಬೈಂಡ್ ಹಾಕೋಕ್ಕಂತೂ ತುಂಬಾ ಕಷ್ಟ. ಈಗಂತೂ ತುಂಬಾ ಬುಕ್ಸ್ ಕೊಡ್ತಾರೆ. ಒಂದು 30-40 ಬುಕ್ಸ್ ಕೊಡ್ತಾರೆ 3ನೇ ಕ್ಲಾಸ್ಗೆ. ಅವೆಲ್ಲ ಬೈಂಡ್ ಹಾಕಬೇಕು. ನಾವು ವಾರದಿಂದ ಬೈಂಡ್ ಹಾಕೋದೇ ಆಗಿದೆ. ದಿನ ಸ್ವಲ್ಪ ಬೈಂಡ್ ಹಾಕ್ತಾಯಿದ್ದೀನಿ. ಒಬ್ಬನಿಗೆ ಹಾಕಿದ್ದೀನಿ, ಇನ್ನೊಬ್ಬನಿಗೆ ಹಾಕಬೇಕು. ಅರ್ಧ ಹಾಕಿದ್ದೀನಿ, ಬುಕ್ಸ್ಗೆ ಹಾಕಿದ್ದೀನಿ. ಮತ್ತು ಎಕ್ಸಸೈಜ್ಗೆ ಇನ್ನೂ ಹಾಕಬೇಕು. ಸ್ಕೂಲ್ ಹತ್ರ ಹೋಗಿ ಬುಕ್ಸು, ಬಟ್ಟೆ ಮತ್ತು ಶೂ ಕೂಡ ಅಷ್ಟೇ. ತುಂಬಾ ಲೈಟ್ ವೆಯ್ಟಾಗಿ ತುಂಬಾ ಚೆನ್ನಾಗಿದೆ ಶೂ ಇದು. ನೋಡಿ, ಇದು ನೋಡೋದಕ್ಕೆ ತುಂಬ ದಪ್ಪ ಕಾಣುತ್ತೆ. ಆದರೆ ಒಂದು ಸ್ವಲ್ಪನೂ ತೂಕ ಇರೋದಿಲ್ಲ. ಬಿ ಫಸ್ಟ್ ಅಂತ ಇದು. ಇದ್ರ ರೇಟ್ ನೋಡಿದ್ರೆ ತುಂಬಾ ಜಾಸ್ತಿ ಇದೆ. 900 ಇದು. ₹1 ಕಡಿಮೆ. 899 ಬೀಳುತ್ತೆ. 99 ಬೀಳುತ್ತೆ ಒಂದು ಜೊತೆಗೆ. ಇಬ್ರಿಗೂ ಕೂಡ ತಂದುಬಿಟ್ವಿ ಹೊಸ ಶೂ. ಅದೇ ಸಾಕ್ಸು, ಬ್ಲೂ ಸಾಕ್ಸ್ಗೆ ಬ್ಲ್ಯಾಕ್ ಶೂವು. ಇದು ವಾರದಲ್ಲಿ 4 ದಿನ ಹಾಕ್ಕೊಂಡು ಹೋಗ್ಬೇಕು. ಸೋಮವಾರ, ಮಂಗಳವಾರ, ಗುರುವಾರ, ಶುಕ್ರವಾರ ಬ್ಲ್ಯಾಕ್ ಶೂ ಇರುತ್ತೆ. ಮತ್ತು ಬುಧವಾರ ಮತ್ತು ಶನಿವಾರ ವೈಟ್ ಶೂ ಇರುತ್ತೆ. ವೈಟ್ ಶೂ ಕೂಡ ತೊಗೊಬಿಟ್ವಿ. ತುಂಬಾ ಚೆನ್ನಾಗಿ ಕ್ವಾಲಿಟಿಯಾಗಿತ್ತು ಅಂತ ಅಂದ್ಬಿಟ್ಟು ಶೂನ ಇಬ್ರಿಗೂ ತಂದುಬಿಟ್ವಿ ನಾವು. ಸ್ವಲ್ಪನೂ ವೇಟೇ ಇಲ್ಲ ಶೂ. ಅದು ಕೈಲಿ ಎತ್ತಿ ನೋಡ್ದು ತುಂಬಾ ಚೆನ್ನಾಗಿತ್ತು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಇಬ್ರಿಗೂ ಕೂಡ ಶೂ ತೊಗೊಂಡ್ವಿ. ನೆಕ್ಸ್ಟು ಸ್ಕೂಲಲ್ಲಿ ನೋಟ್ಸ್ ಬುಕ್ಕು ಮತ್ತು ಟೆಕ್ಸ್ಟ್ ಬುಕ್ ಅಷ್ಟೇ ಕೊಡೋದು ನಮಗೆ. ಮಿಕ್ಕಿದೆಲ್ಲ ಕೊಡೋದಿಲ್ಲ. ಜಾಮಿಟ್ರಿ ಬಾಕ್ಸು, ಆಮೇಲೆ ಪಿನ್ ಹೊಡಿಯೋದಕ್ಕೆ ಬೈಂಡ್ಗೆಲ್ಲ ಪಿನ್ನು, ನೆಕ್ಸ್ಟು ಪೆನ್ಸಿಲ್ಲು, ಪೆನ್ಗಳು, ಆಮೇಲೆ ಕ್ರಯನ್ಸ್ಗಳು, ರಬ್ಬರು, ರಿಮೈಂಡರು,
ಇಷ್ಟನ್ನು ಕೂಡ ಒಂದು ಸಾರಿಗೆ ಆಗುವಷ್ಟು ತಂದುಬಿಟ್ಟಿದ್ದಾರೆ ನಮ್ಮ ಮನೆಯವರು. ಪದೇ ಪದೇ ಕೇಳಬೇಡ್ದು ಅಂತ ಅಂದ್ಬಿಟ್ಟು. ಇಲ್ಲಿ ನಮಗೆ ಅಂಗಡಿ ಎಲ್ಲ ಹತ್ರ ಇಲ್ಲ, ಸಿಟಿಯಿಂದ ತಂದು ಇಟ್ಕೊಂಡ್ಬಿಡ್ತೀವಿ. ಮತ್ತು ಲೇಬಲ್ ಕೇಳ್ತಿದ್ರು ಮಕ್ಕಳು ಅಂತ ಅಂದ್ಬಿಟ್ಟು ಬುಕ್ಸ್ ಹಾಕಿದ್ಮೇಲೆ ಬೈಂಡ್ ಹಾಕಿದ್ಮೇಲೆ ಲೇಬಲ್ಲು ಕೂಡ ಅಂಟಿಸ್ಬೇಕು. ಹೊಸದು ಸ್ಟೀಲ್ ಬಾಟಲ್ ಕೂಡ ತಂದುಬಿಟ್ಟಿದ್ದಾರೆ. ಈಗೆಲ್ಲ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಕುಡಿಬಾರ್ದು, ಕ್ಯಾನ್ಸರ್ ಬರುತ್ತೆ. ಆದ್ದರಿಂದ ಸ್ಟೀಲ್ ಬಾಟಲ್ ಕೂಡ ಹೊಸ್ದಾಗಿ ತರಿಸ್ಬಿಟ್ಟಿದ್ದೀನಿ. 1 ಲೀಟ್ರ್ ಇಡಿಸುತ್ತೆ ನೀರು. ನೆಕ್ಸ್ಟು ಇಷ್ಟು ಸಾಲಲ್ಲ ಅಂತ ಅಂದ್ಬಿಟ್ಟು ಮತ್ತೆ ತೊಗೊಬಂದಿದ್ದಾರೆ ನೋಡಿ. ಇದಕ್ಕೆ ಪೆನ್ಸಿಲು, ಮಾರ್ಕರು ಮತ್ತು ಲೆಡ್ಡು ಇವೆಲ್ಲನೂ ತಂದಿದ್ದಾರೆ. ಪರ್ಮನೆಂಟ್ ಮಾರ್ಕರ್ ಇದು, ಅಂದರೆ ಒಂದು ಸರಿ ಬರೆದ್ರೆ ಹೋಗೋದೇ ಇಲ್ಲ. ಈಗೆಲ್ಲ ರಟ್ಟು ಮೇಲೆಲ್ಲ ಬರೆಯೋದಕ್ಕೆ, ಬೈಂಡ್ ಮೇಲೆಲ್ಲ ಬರೆಯೋದಕ್ಕೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಮತ್ತು KG ಕಾರ್ಡ್ಬೋರ್ಡ್ ಶೀಟು ಇಷ್ಟು ಕೂಡ ತಂದಿದ್ದಾರೆ. ಇಷ್ಟು ಬಟ್ಟೆ, ಬುಕ್ಸ್ದು ಮತ್ತು ಶೂದು ಕತೆ ಆಯಿತು. ನೆಕ್ಸ್ಟು ಮಕ್ಕಳು ಬಾಳೆಹಣ್ಣು ಮನೇಲಿತ್ತು, ಮೊನ್ನೆ ನಮ್ಮಮ್ಮ ಕೊಟ್ಟು ಕಳಿಸಿದ್ರು. ಒಂದು ಗೊನೆಯಷ್ಟು ಬಾಳೆಹಣ್ಣಿತ್ತು. ಬಾಳೆಹಣ್ಣನ್ನು ತಿನ್ನೋದೇ ಇಲ್ಲ ಮಕ್ಕಳು. ಅದಕ್ಕೆ ಅವ್ರಿಗೆ ಈ ರೀತಿ ಅವಲಕ್ಕಿ ಮತ್ತು ತೆಂಗಿನಕಾಯಿ ತುರಿ ಎಲ್ಲನೂ ಸಕ್ಕರೆನೆಲ್ಲ ಹಾಕ್ಬಿಟ್ಟು ರಸಾಯನ ಮಾಡಿಕೊಡೋಣ, ಮಾಡಿಟ್ರೆ ಬಂದು ತಿಂತಾರೆ. ಅದಕ್ಕೋಸ್ಕರ ಅವ್ರಿಗೆ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಕುರುಕಲು ತಿಂಡಿಗಳು ಜಾಸ್ತಿ ಹಾಕ್ಬಿಟ್ಟು ಮಕ್ಕಳು ಹಣ್ಣುಗಳೇ ಸರಿಯಾಗಿ ತಿನ್ನೋದಿಲ್ಲ. ಮಾವಿನ ಹಣ್ಣಂತೂ ಮನೇಲಿ ಬಿದ್ದಿರುತ್ತೆ, ಮಾವಿನ ಹಣ್ಣೇ ತಿನ್ನಲ್ಲ ಅಂತಾರೆ. ಬಾಳೆಹಣ್ಣು ಅಷ್ಟೇ, ಪಪ್ಪಾಯನೂ ಅಷ್ಟೇ ಮನೇಲಿ ಯಾವಾಗೂ ಇದ್ದಂಗೆ ಇರುತ್ತೆ. ಅದೆಲ್ಲ ನಮ್ಮ ಗಿಡದ್ದೇ ಇರುತ್ತಲ್ವ, ಅದರಿಂದ ತಿನ್ನೋದೇ ಇಲ್ಲ. ನೋಡಿ ಅವ್ರಿಗೂ ಬೇಜಾರಾಗಿದೆ ಅನಿಸುತ್ತೆ. ಬಾಳೆಹಣ್ಣನ್ನೇ ತಿನ್ನೋದಿಲ್ಲ. ಅದರಲ್ಲೂ ಏಲಕ್ಕಿ ಬಾಳೆಹಣ್ಣು ತಿನ್ನೋದೇ ಇಲ್ಲ ಅವರು. ಪಚ್ಚ ಬಾಳೆಹಣ್ಣಾದರೆ ತಿಂತಾರೆ. ನೋಡಿ ಈಗ ಸಕ್ಕರೆ, ತೆಂಗಿನಕಾಯಿ ತುರಿ, ಅವಲಕ್ಕಿ ಎಲ್ಲ ಹಾಕ್ಕೊಂಡು ಒಂದೇ ಒಂದು ಏಲಕ್ಕಿ ಕಾಯನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ.